ಸೊ ನೀವು ಇನ್ವೆಸ್ಟ್ ಅನ್ನ ಮಾಡ್ತಿದ್ದೀರಾ ಅಂತಂದ್ರೆ ಯಾವುದೋ ಒಂದು ಸ್ಟಾಕ್ಸ್ ಅಲ್ಲಿ ಎಲ್ಲ ಒಂದು ಅಮೌಂಟ್ ಅನ್ನು ತಗೊಂಡೋಗಿ ಹಾಕೋದು, ಅಥವಾ ಇವಾಗ ಗೋಲ್ಡ್ ಪೀಕ್ ಅಲ್ಲಿ ಇದೆ ಎಲ್ಲ ಅಮೌಂಟ್ ಅನ್ನು ಗೋಲ್ಡ್ ಅಲ್ಲಿ ತಗೊಂಡೋಗಿ ಹಾಕೋದು, ಎಲ್ಲ ಅಮೌಂಟ್ ಅನ್ನು ರಿಯಲ್ ಎಸ್ಟೇಟ್ ಅಲ್ಲಿ ತಗೊಂಡೋಗಿ ಹಾಕೋದು, ಈ ರೀತಿ ಮಾಡಬೇಡಿ. ಡೈವರ್ಸಿಫಿಕೇಶನ್ ಮಾಡಿ. ನಿಮ್ಮ ಒಂದು ಅಮೌಂಟ್ ಅನ್ನ ಡೈವರ್ಸಿಫೈ ಮಾಡಿದಷ್ಟು ಯಾವುದೋ ಒಂದು ಪರ್ಟಿಕ್ಯುಲರ್ ಸೆಕ್ಟರ್ ಬಿದ್ರೂ ಕೂಡ ಇನ್ನೊಂದು ಸೆಕ್ಟರ್ ಅಲ್ಲಿ ನಿಮ್ಮ ಒಂದು ಅಮೌಂಟ್ ಗ್ರೋ ಆಗ್ತಾನೆ ಹೋಗುತ್ತೆ. ಸೊ ಅದಕ್ಕೋಸ್ಕರ ನೀವು ಅಸೆಟ್ಸ್ ಅಲ್ಲಿ ಹೂಡಿಕೆ ಮಾಡ್ತಿದ್ದೀರಾ ಅಂತಂದ್ರೆ ಡೈವರ್ಸಿಫಿಕೇಶನ್ ತುಂಬಾ ತುಂಬಾ ಇಂಪಾರ್ಟೆಂಟ್. ಸೊ ಈಕ್ವಿಟಿಲಿ ಯಾವ ರೀತಿ ಡೈವರ್ಸಿಫೈ ಮಾಡೋದು ಅಂತಂದ್ರೆ ಸ್ವಲ್ಪ ಅಮೌಂಟ್ ಅನ್ನ ಇಂಡೆಕ್ಸ್ ಫಂಡ್ ಅಲ್ಲಿ ಹಾಕಿ, ಸ್ವಲ್ಪ ಅಮೌಂಟ್ ಅನ್ನ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿ, ಇನ್ನೊಂದು ಸ್ವಲ್ಪ ಅಮೌಂಟ್ ಅನ್ನ ಸ್ಟಾಕ್ಸ್ ಅಲ್ಲಿ ಹಾಕಿ, ಈ ರೀತಿ ಡೈವರ್ಸಿಫೈ ಮಾಡಬಹುದು ಈಕ್ವಿಟೀಸ್ ಅಲ್ಲಿ. ಹಾಗೆ ಡೆಪ್ತ್ ಅಲ್ಲಿ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿದೀರಾ ಅಂತಂದ್ರೆ FD ಹಾಕಬಹುದು, ಹಾಗೆ ಬಾಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು, ಡೆಪ್ತ್ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು. ಈ ರೀತಿ ನೀವು ಡೈವರ್ಸಿಫೈ ಮಾಡ್ತಾ ಹೋಗಬೇಕಾಗುತ್ತೆ ನಿಮ್ಮ ಒಂದು ಅಮೌಂಟ್ ಅನ್ನ. ಡೈವರ್ಸಿಫೈ ಮಾಡೋದ್ರಿಂದ ಲಾಂಗ್ ಟರ್ಮ್ ಅಲ್ಲಿ ಒಂದು ಹೆಚ್ಚು ರಿಟರ್ನ್ಸ್ ಅನ್ನ ನೀವು ಎಕ್ಸ್ಪೆಕ್ಟ್ ಅನ್ನ ಮಾಡಬಹುದು. ಅಂದ್ರೆ ನೀವು ಸ್ಟಾರ್ಟಿಂಗ್ ಇವಾಗ ಇನ್ವೆಸ್ಟ್ ಮಾಡೋದನ್ನ ಕಲಿತಾ ಇದ್ದೀರಾ ಅಂತಂದ್ರೆ ನೀವು ನಿಫ್ಟಿ 50 ಇಂಡೆಕ್ಸ್ ಫಂಡ್ ಆಗಿರ್ಬೋದು, ETF ಆಗಿರ್ಬೋದು, ಈ ಕಡೆ ನೀವು ಇನ್ವೆಸ್ಟ್ ಮಾಡಕ್ ಹೋಗ್ಬೇಕು. ಯಾಕಂದ್ರೆ ಇದರಲ್ಲಿ ಕಡಿಮೆ ಫೀಸ್ ಇರುತ್ತೆ. ಲಾಂಗ್ ಟರ್ಮ್ ಅಲ್ಲಿ ನೀವು ಒಂದು ಒಳ್ಳೆ ರಿಟರ್ನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗಬಹುದು. ನಿಮ್ಮ ಒಂದು ಉದ್ದೇಶ ಲಾಂಗ್ ಟರ್ಮ್ ಆಗಿದ್ರೆ ಲೋ ಕಾಸ್ಟ್ ಅನ್ನ ಪ್ರಿಫರ್ ಮಾಡಿ. ಯಾವಾಗಲೂ ಕೂಡ ನೀವು ಸ್ಟಾರ್ಟಿಂಗ್ ಇನ್ವೆಸ್ಟರ್ ಯಾವಾಗಲೂ ಕೂಡ ಇಂಡೆಕ್ಸ್ ಫಂಡ್ ಆಗಿರ್ಬೋದು, ETF ಕಡೆ ಹೋಗಿ ಡೈರೆಕ್ಟ್ ಸ್ಟಾಕ್ಸ್ ಅಲ್ಲಿ ಹೂಡಿಕೆ ಮಾಡ್ತೀನಿ, ನಾನು ಡೈರೆಕ್ಟ್ ನಾನು ಇವತ್ತು ಇಂಟ್ರಾಡೇ ಮಾಡ್ತೀನಿ, ಈ ರೀತಿ ತಪ್ಪುಗಳನ್ನ ಮಾಡಕ್ ಹೋಗ್ಬಿಡಿ. ನನ್ನ ಪ್ರಕಾರ ಹೇಳೋದಾದ್ರೆ ನೀವು ಇಂಡೆಕ್ಸ್ ಫಂಡ್ ಕಡೆ ಹೋಗೋದು ತುಂಬಾ ಉತ್ತಮ.